Hello friends, welcome back to my YouTube channel. 23 ಏನು UPSC ಒಳಗೆ ಸರ್ವಿಸಸ್ ಅದಾವಲ್ಲ ಅದರ ಪ್ರಿಫರೆನ್ಸ್ ನ ಯಾವ ತರ ಕೊಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಸರ್ವಿಸ್ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋ ಒಳಗೆ ಡಿಸ್ಕಷನ್ ಆಗ್ತದ. ಸೊ ಯಾರಿಗೆಲ್ಲ ಒಂದು ಸರ್ವಿಸ್ ನ ಪ್ರಿಫರೆನ್ಸ್ ಕೊಡೋದು ಕನ್ಫ್ಯೂಷನ್ ಆಗತೈತಿ ಅಂತವ್ರಿಗೆಲ್ಲ ಡೆಫಿನೆಟ್ಲಿ ವಿಡಿಯೋ ಯೂಸ್ಫುಲ್ ಆಗ್ತದ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ಒಂದಿಬ್ರು ಮಾಡಿದಂತ ಫ್ರಾಡ್ ಕೆಲಸಗಳಿಗಾಗಿ ಸೋಷಿಯಲ್ ಮೀಡಿಯಾ ಒಳಗ UPSC ಆಗಿರ್ಬೋದು ಲಬಾಸ್ನ ಬಗ್ಗೆ ಬಹಳಷ್ಟು ವಿಡಿಯೋಸ್ ಎಲ್ಲ ವೈರಲ್ ಆದು. ಹಿಂಗಾಗಿ ಬಹಳ ಸ್ಟ್ರಿಕ್ಟ್ ರೂಲ್ಸ್ ಗಳು ಬಂದವ ಅಂಡ್ ಇದರಿಂದ ಯಾವುದೇ ರೀತಿ ಆನೆಸ್ಟ್ ಏನ್ ಕ್ಯಾಂಡಿಡೇಟ್ಸ್ ಅದೆಲ್ಲ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ. ಇನ್ನೂ ನಿಮ್ಗೆ ಒಳ್ಳೇದನ್ನ ಆಗ್ತದ. ಒಂದು ಫೇಸ್ ಅಥೆಂಟಿಕೇಶನ್ ಅನ್ನ ಆಗಿರ್ಬೋದು, ಕ್ಯಾಡರ್ ಪಾಲಿಸಿಗಳಾಗಿರ್ಬೋದು, ಇವೆಲ್ಲ ಬೆಸ್ಟ್ ಅನ್ನ ಒಂದು ಬದಲಾವಣೆ, ಉತ್ತಮ ಬದಲಾವಣೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಸರ್ವಿಸ್ ಬಗ್ಗೆ ನಾವು ನೋಡೋದಾತಂದ್ರ ಒಂದು DOPT ಏನೈತ್ಲ ಇದು UPSC ಏನೋ UPSC ಕೆಲಸ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತದ. DOPT ಏನೈತ್ಲ ಸರ್ವಿಸ್ ನ ಅಲೋಕೇಶನ್ ಮಾಡೋ ಕೆಲಸ DOPT ಇರ್ತದ. ಸೊ ಇವಾಗ ಸರ್ವಿಸ್ ಪ್ರಿಫರೆನ್ಸ್ ಬಗ್ಗೆ ಮಾತಾಡೋದಾತಂದ್ರ IAS, IFS ಮತ್ತೆ IPS ಈ ಮೂರಕ್ಕ ಆಲ್ಮೋಸ್ಟ್ 1 2 3 ಅಥವಾ 3 2 1 ಈ ತರನ ಪ್ರಿಫರೆನ್ಸ್ ನ ಕೊಡ್ತಾರ. IAS ಎಸ್ ಅಫ್ಕೋರ್ಸ್ ಒನ್ ಆಫ್ ದಿ ಬೆಸ್ಟ್ ಸರ್ವಿಸ್ ಇದು ಈ 23 ಲಿಸ್ಟ್ ಒಳಗ. ಹಂಗಂತ ಯಾವ್ದು ಮೇಲೆ ಯಾವ್ದು ಕೆಳಗಂತ ಹೇಳಕತ್ತಿಲ್ಲ. IAS ಬಗ್ಗೆ ಅಂತೂ ಜಾಸ್ತಿ ಮಾತಾಡೋದ ಬೇಡ, ಯಾಕಂದ್ರೆ IAS ಬಗ್ಗೆ ಆಲ್ಮೋಸ್ಟ್ ನಿಮಗೆ ಜಾಸ್ತಿ ಜನಕ್ಕೆ ಗೊತ್ತಿರ್ತದ. ಅಂಡ್ ನನ್ನ ಚಾನಲ್ ಒಳಗೂ ವಿಡಿಯೋಸ್ ಬಹಳನ ಅದಾವ. ಒನ್ ಆಫ್ ದಿ ಬೆಸ್ಟ್ ಸರ್ವಿಸ್ ಅಂತ ಹೇಳ್ಬೋದು. ಕ್ಯಾಡರ್ ಕೂಡ ಅವ್ರಿಗೆ ಈಸಿಯಾಗಿ ಒಂದು ಹೆಲ್ಪ್ ಆಗ್ತದ. ಕ್ಯಾಡರ್ ಪಾಲಿಸಿದಾಗಿರ್ಬೋದು ಅಂಡ್ ಪ್ರಮೋಷನ್ಗಳಾಗಿರ್ಬೋದು, ವರ್ಕ್ ಆಗಿರ್ಬೋದು, ಒಂದು ಬೆಸ್ಟ್ ವರ್ಕ್ ನೇಚರ್ ಇರೋದ್ರಿಂದ IAS ಗೆ ಆಲ್ಮೋಸ್ಟ್ ಜನದ ಫಸ್ಟ್ ಪ್ರಿಫರೆನ್ಸ್ ಇರ್ತದ. ಇನ್ನು IFS ಸೆಕೆಂಡು. ಬಟ್ ಬಹಳ ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ IPS ಗೂ ಫಸ್ಟ್ ಕೊಡ್ತಿರ್ತಾರೆ. ಅದು ಆಕ್ಚುಲಿ ನಿಮ್ಮ ಇಂಟ್ರೆಸ್ಟ್ ಇದು. ಇಲ್ಲಿ ಜಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿಕತ್ತೆ. ಇವಾಗ ನಿಮ್ ಡ್ರೀಮ್ IPS ಆಗೋದೈತೆ ಅಂದಾಗ ನೀವು IAS ನ ಸೆಕೆಂಡ್ ಹಾಕಿ IPS ನ ಫಸ್ಟ್ ಹಾಕ್ಬೋದು, ಅಥವಾ IFS ನ ಥರ್ಡ್ ಹಾಕ್ಬೋದು, ಅಥವಾ IFS ನ ಲಾಸ್ಟ್ ಕೂಡ ಹಾಕ್ಬೋದು. ಸೊ ಇಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ IFS ಕೊಡೋದು ಬೆಸ್ಟ್ ಐತಿ. ಬಹಳ ಜನಕ್ಕೆ ಏನಂತಂದ್ರ IFS ಇಂಡಿಯನ್ ಫಾರಿನ್ ಸರ್ವಿಸ್ ಅಂದ್ರ ಬೇರೆ ದೇಶಕ್ಕನ ಹೋಗಿ ಕೆಲಸ ಮಾಡ್ಬೇಕಾಗ್ತದ, ನಮ್ ದೇಶದೊಳಗೆ ಇರಾಕ್ ಆಗಂಗಿಲ್ಲ, ಸೊ ನನಗೆ ಆ ದೇಶಕ್ಕೆಲ್ಲ ಹೋಗಕ್ ಆಗಂಗಿಲ್ಲ, ಈ ತರದ ಒಂದು ಟೆನ್ಷನ್ ಸ್ಟ್ರೆಸ್ ಗಳಿಂದ IFS ನ ಆಕ್ಚುಲಿ ಜಾಸ್ತಿ ಜನ ಸೆಲೆಕ್ಟ್ ಮಾಡಂಗಿಲ್ಲ. ಬಟ್ ಟ್ರಸ್ಟ್ ಮಾಡ್ರಿ, IFS ಐತ್ಲಾ ಬಹಳ ಬೆಸ್ಟ್ ಅಂದ್ರೆ ಬೆಸ್ಟ್ ಒಂದು ಸರ್ವಿಸ್ ಅಂತ ಹೇಳ್ಬೋದು. ಬೇರೆ ದೇಶಗಳಿಗೆಲ್ಲ ಸುತ್ತಾಡೋ ಒಂದು ಅವಕಾಶ ಸಿಗ್ತದ. ಬೇರೆ ದೇಶದೊಳಗ ನಿಮ್ಮ ದೇಶನ ನೀವು ಬೇರೆ ದೇಶದೊಳಗ ರೀಪ್ರೆಸೆಂಟ್ ಮಾಡೋ ಒಂದು ಉತ್ತಮವಾದಂತ ಅವಕಾಶ ಸಿಗ್ತದ. ಬೇರೆ ದೇಶದೊಳಗ ಲೀಗಲ್ ಆಗಿ ನಿಮ್ಮ ವೆಹಿಕಲ್ ಒಳಗ ಇಂಡಿಯನ್ ಫ್ಲಾಗ್ ಇಟ್ಕೊಂಡು ನೀವು ಓಡಾಡ್ತೀರಿ ಅಂದಾಗ ಎಷ್ಟೇ ಒಂದು ಹೆಮ್ಮೆಯ ವಿಷಯ ಅದು. ಕೆಲವು ಜನಕ್ಕೆ ಹೆಂಗಂದ್ರ ಇಲ್ಲ ನಾ ಭಾರತದೊಳಗನ ವರ್ಕ್ ಮಾಡ್ಬೇಕು, ನನ್ನ ದೇಶಕ್ಕನ ನಾ ವರ್ಕ್ ಮಾಡ್ಬೇಕು ಅಂತ ಬೇರೆ ದೇಶಕ್ಕೆ ಹೋದಾಗ ನೀವು ಅಲ್ಲಿಗೆ ವರ್ಕ್ ಮಾಡ್ತಿರಂಗಿಲ್ಲ, ನಿಮ್ಮ ದೇಶಕ್ಕೋಸ್ಕರನ ವರ್ಕ್ ಮಾಡ್ತಿರ್ತೀರಿ. ಎಸ್ ಯಾವಾಗ ಒಂದು 20 ರಿಂದ 25 26 ಏಜ್ ಒಳಗೆ ನೀವು ಥಿಂಕ್ ಮಾಡ್ತಿರಲ್ಲ, ಅವಾಗ ಸ್ವಲ್ಪ ಅನಿಸ್ತಿರ್ತದ ಬೇರೆ ದೇಶಕ್ಕೆ ಹೋಗ್ಬಾರ್ದು ಹಂಗ ಹಿಂಗ ಅಂತ. ಬಟ್ ಯಾವಾಗ ಏಜ್ ಆದಂಗ ಆಗ್ತದಲ್ಲ, ಡೆಫಿನೆಟ್ಲಿ ನಿಮ್ಮ ಥಾಟ್ಸ್ ಆಗಿರ್ಬೋದು, ನಿಮ್ಮ ಒಂದು ಯೋಚನಾ ಶೈಲಿ ಬದಲಾಗ್ತದ. ಸೊ ಹಿಂಗಾಗಿ ಸೆಕೆಂಡ್ IFS ಕೊಡೋದೈತ್ಲಾ ಬೆಸ್ಟ್ ಅದ. ಎಸ್ ಇಂಡಿಯನ್ ಬಿಟ್ಟು ಹೊರಗ ನೀವು 2/3 ಭಾಗ ನಿಮ್ದೊಂದು ಸರ್ವಿಸ್ದೊಳಗಿನ 2/3 ಭಾಗ ನೀವು ಬೇರೆ ದೇಶದೊಳಗೆ ಕೆಲಸ ಮಾಡ್ಬೇಕು, 1/3 ಭಾಗ ಭಾರತದೊಳಗ ಕೆಲಸ ಮಾಡ್ಲಿಕ್ಕೆ ಕೂಡ ನಿಮಗ ಸಿಗ್ತದ. IPS ಒಂದು ಡೈನಾಮಿಕ್ ಪೋಸ್ಟ್ ಇದ. ಇದ್ರ ಬಗ್ಗೆ ಬಹಳ ಜನರ ಕನಸು ಇರ್ತದ. ಒಂದು ಯೂನಿಫಾರ್ಮ್ ಆಗಿರ್ಬೋದು, ಆ ಡಿಸಿಪ್ಲಿನ್ ಆಗಿರ್ಬೋದು, ಆ ತರದ ಒಂದು ಕರಿಯರ್, ಆ ತರದ ಒಂದು ಲೈಫ್ ನ ಇಷ್ಟಪಡೋರು, ವರ್ಕಿಂಗ್ ಲೈಫ್ ನ ಇಷ್ಟಪಡೋರು ನೀವು IPS ನ ಕೂಡ ಫಸ್ಟ್ ಗೆ ಹಾಕ್ಬೋದು. ಇನ್ನು ಕೆಲವ್ರದ್ದು ಹೆಂಗಿರ್ತೈತೆ ಅಂದ್ರ IPS ನ ಥರ್ಡ್ ಗೆ ಹಾಕಕ್ ಅವ್ರು ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ಯೂನಿಫಾರ್ಮ್ ಎಲ್ಲ ಹಾಕೋಬೇಕು, ಬಹಳ ಟಫ್ ಇರ್ತೈತೇನೋ, ವರ್ಕ್ ನ ಲೈಫ್ ಬ್ಯಾಲೆನ್ಸ್ ಎಲ್ಲ ಆಗಂಗಿರ, ವರ್ಕ್ ಜೊತೆ ಲೈಫ್ ಬ್ಯಾಲೆನ್ಸ್ ಎಲ್ಲ ಆಗಂಗಿಲ್ಲ ಅಂತೇಳಿ. ಸೊ ಯಾವ್ದೇ ಸರ್ವಿಸಿಗೆ ಹೋದ್ರು ನಿಮ್ಗ ಟಫ್ ಅಂತೂ ಆಗೇ ಆಗ್ತದ. ಎಸ್ ಬದಲಾಗ್ತಿರೋ ಅಂತ ಒಂದಷ್ಟು AI ಯುಗ ಇದ. ಕೆಲವು ಸ್ಕಿಲ್ಸ್ ಗಳು ಬರ್ತಾ ಇರ್ತಾವ, ಬದಲಾವಣೆಗಳನ್ನು ಆಗ್ತಾ ಇರ್ತಾವ. ಸೊ ಹಿಂಗಾಗಿ ನೀವು ಇಂಥ ಸಿಂಪಲ್ ಕಾರಣಗಳಿಗಾಗಿ IPS ಅನ್ನ ಬಿಟ್ಟು ಬೇರೆ ಪೋಸ್ಟ್ ನ ಫಸ್ಟ್ ಪ್ರಿಫರೆನ್ಸ್ ಕೊಡೋಕ್ಕಿಂತನೂ IPS ನ ಕೊಡೋದು ಬೆಸ್ಟ್ ಅಂತ ಹೇಳ್ತೇನೆ. ನೆಕ್ಸ್ಟ್ IRS ಇಂಡಿಯನ್ ರೆವಿನ್ಯೂ ಸರ್ವಿಸ್. ಇದ್ರೊಳಗೆ 2 ತರ ಬರ್ತದ. ಒಂದು IT ಮತ್ತೆ ಇನ್ನೊಂದು ಕಸ್ಟಮ್ಸ್ ಅಂಡ್ ಇನ್ಕಮ್ ಟ್ಯಾಕ್ಸ್. ನಿಮ್ GST ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಇದ್ರ ಮೇಲಿನ ಒಂದು ಆಫೀಸರ್ ನೀವಾಗಿರ್ತೀರಿ. ಇದಕ್ಕೆ ನೀವು 4 5 ಅಥವಾ 5 4 ಈ ತರ ಒಂದು ಪ್ರಿಫರೆನ್ಸ್ ನ ಕೊಡ್ಬಹುದು. ನೆಕ್ಸ್ಟ್ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್. ಆಲ್ಮೋಸ್ಟ್ ಸ್ಟೇಟ್ ಕ್ಯಾಪಿಟಲ್ ಒಳಗ ದೊಡ್ಡ ಸಿಟಿ ಒಳಗನೆ ಒಂದು ಪೋಸ್ಟಿಂಗ್ ಆಗ್ತಿರ್ತದೆ. Tier 2 ಒಳಗೂ ಆಗ್ತದೆ, ಬಟ್ ಜಾಸ್ತಿ ದೊಡ್ಡ ಸಿಟಿ ಒಳಗೆ ನಿಮ್ ಪೋಸ್ಟಿಂಗ್ ಆಗ್ತಿರ್ತದ. ಇಲ್ಲಿ ನೀವು IAS ಆಫೀಸರ್ದು ಕೂಡ ಆಡಿಟಿಂಗ್ ನ ಮಾಡೋ ಚಾನ್ಸಸ್ ಸಿಗ್ತದ ನಿಮಗ. ಹಿಂಗಾಗಿ ಒಂದು ಒಳ್ಳೆಯ ಒಂದು ಹುದ್ದೆ. ಇದಕ್ಕೆ ನೀವು 6ನೇ ಒಂದು ಪ್ರಿಫರೆನ್ಸ್ ನ ಕೊಡ್ಬೋದು. ಇನ್ನು
ಇಂಡಿಯನ್ ರೈಲ್ವೆ ಟ್ರಾಫಿಕ್ ಅಂತ ಹೇಳಿ ಬರ್ತದ. ರೈಲ್ವೆ ಸರ್ವಿಸ್ ಇವಾಗ ಒಂದು ಜಿಲ್ಲೆಗೆ ಹೆಂಗ IAS ಆಫೀಸರ್ ಇರ್ತಾರಲ್ಲ ಅದೇ ತರ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಒಬ್ರು ಆಫೀಸರ್ ಇರ್ತಾರ. ಆ ಒಂದು ಆಫೀಸರ್ ಹುದ್ದೆ ಇದು ಬೆಸ್ಟ್ ಅನ್ನ ಐತಿ. ಸೊ ನೀವು 7th ಪ್ರಿಫರೆನ್ಸ್ ನ ಕೊಡ್ಬೋದು. ಇನ್ನ ನೆಕ್ಸ್ಟ್ ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸು ಮತ್ತೆ ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್. ಸೊ ಡಿಫೆನ್ಸ್ ಏನ್ ಅಕೌಂಟ್ ಸರ್ವಿಸ್ ಎಲ್ಲ ನೋಡ್ಲಿಕ್ಕೆ ಒಬ್ರು ಗ್ರೂಪ್ ಎ ಒಂದು ಆಫೀಸರ್ ನ ಇಟ್ಟಿರ್ತಾರೆ. ಇನ್ನು ಎಸ್ಟೇಟ್ ಸರ್ವಿಸ್ ಒಳಗೆ ಏನ್ ಕಂಟೋನ್ಮೆಂಟ್ ಬೋರ್ಡ್ ಇರ್ತಾವಲ್ಲ ನೀವು ಅಲ್ಲಿ ಒಂದು ಉಸ್ತುವಾರಿ ಮಾಡ್ಲಿಕ್ಕೆ ಒಬ್ರು ಆಫೀಸರ್. ಸೊ ಇದಕ್ಕೂ ನೀವು 9, 10 ಈ ತರ ಪ್ರಿಫರೆನ್ಸ್ ನ ಕೊಡ್ಬೋದು. ಇನ್ನು ನೆಕ್ಸ್ಟ್ 2-3 ಇಂಪಾರ್ಟೆಂಟ್ ಹುದ್ದೆಗಳದಾವ್ 4 ಯಾವ್ಯಾವ ಅಂತಂದ್ರ ಡ್ಯಾನಿಕ್ಸ್, ಡ್ಯಾನಿಪ ಮತ್ತ ಪಾಂಡಿಕ್ಸ್ ಮತ್ತ ಪಾಂಡಿಪ್ಸ್. ದೆಹಲಿ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ದಮನ್ ದಿಯು, ದಾದ್ರಾ ನಗರ ಹವೇಲಿ ಸಿವಿಲ್ ಸರ್ವಿಸ್ ಇದಕ್ಕ ಡ್ಯಾನಿಕ್ಸ್ ಅಂತಾರ. ಆಮೇಲೆ ದೆಹಲಿ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ದಮನ್ ದಿಯು, ದಾದ್ರಾ ನಗರ ಹವೇಲಿ ಪೊಲೀಸ್ ಸರ್ವಿಸ್ ಡ್ಯಾನಿಪು. ಇನ್ನ ಪಾಂಡಿಚೇರಿ ಸಿವಿಲ್ ಸರ್ವಿಸ್ ಪಾಂಡಿಕ್ಸ್, ಪಾಂಡಿಚೇರಿ ಪೊಲೀಸ್ ಸರ್ವಿಸ್ ಪಾಂಡಿಕ್ಸ್. ಇವು 4 ಏನದಾವಲ್ಲ ಗ್ರೂಪ್ ಬಿ ಹುದ್ದೆ ಒಳಗೆ ಬರ್ತಾವ. ಇವು ಆಕ್ಚುಲಿ ಸಿವಿಲ್ ಸರ್ವಿಸು ಪ್ಲಸ್ IPS ಸರ್ವಿಸ್ ಅನ್ನ, ಬಟ್ ಇವೇನದಾವ ಅಂದ್ರ ಗ್ರೂಪ್ ಬಿ ಒಳಗ ಬರ್ತಾವ. ಸೊ ಇನ್ ಕೇಸ್ ನಿಮ್ಗೆ ಏನಾರ IAS ದನ ವರ್ಕ್ ಮಾಡ್ಬೇಕು, IPS ದ ಒಂದು ವರ್ಕ್ ಮಾಡ್ಬೇಕು ಅನ್ನೋ ಕನ್ಸು ಬಹಳ ಜನಕ್ಕೆ ಇರ್ತದ. ಸಮ್ವೇರ್ ಒಂದು ರ್ಯಾಂಕಿಂಗ್ ಕಾರಣ ಏನೋ ಒಂದಷ್ಟು ಇಶ್ಯೂ ಆದಾಗ ನೀವು ನೆಕ್ಸ್ಟ್ ದ ಪ್ರಿಫರೆನ್ಸ್ ಒಳಗ ಈ ಒಂದಷ್ಟು ಹುದ್ದೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಬೆಸ್ಟ್ ಇರ್ತದ. ಹೆಂಗಿದ್ರು ನಿಮಗ್ ಗೊತ್ತದ ಕ್ಯಾಡರ್ ಪಾಲಿಸಿ ಎಲ್ಲಾ ಬದಲಾಗೈತಿ. ಸೊ ನೀವ್ ಯಾವ ಬೇಕಾದ ರಾಜ್ಯಕ್ಕೂ ನಿಮ್ಮನ್ನ ವರ್ಕ್ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಐತಿ. ಮೊದ್ಲಿನ ತರ ಕ್ಯಾಡರ್ ಪಾಲಿಸಿ ಈಸಿ ಇಲ್ಲ, ಇವಾಗ ಟಫ್ ಆಗ್ಯದ. ಸೊ ಇವಾಗ IAS ಆಗ್ಬೇಕು, IPS ವರ್ಕ್ ನಾನು ಅದೇ ವರ್ಕ್ ನೇ ಮಾಡ್ಬೇಕು ಅನ್ನೋರು ಈ ಒಂದು ಪ್ರಿಫರೆನ್ಸ್ ನ ಕೂಡ ನೀವು ಕೊಡ್ಬೋದು. ಇನ್ನ ರಿಮೈನಿಂಗ್ ಏನ್ ಸರ್ವಿಸ್ ಅದಾವಲ್ಲ ಅದನ್ನ ಅಕಾರ್ಡಿಂಗ್ ಟು ನಿಮ್ಮ ಚಾಯ್ಸ್ ನ ಕೊಡ್ಬೋದು. ಇವೇನ್ ಒಂದಷ್ಟು ಸರ್ವಿಸ್ ಬಗ್ಗೆ ಹೇಳಿದ್ನಿಲ್ಲ ಇವ ಬಹಳ ಇಂಪಾರ್ಟೆಂಟ್ ಒಂದಷ್ಟು ಸರ್ವಿಸ್ಗಳ. ಇದಾದ್ಮೇಲೆ ಮುಂದಿನ ಒಂದಷ್ಟು ಹುದ್ದೆಗಳು ಏನ್ ಬರ್ತಾವಲ್ಲ ಒಂದು ಲೀಸ್ಟ್ ನ UPSC ಒಂದು ನೋಟಿಫಿಕೇಶನ್ ನ ಓಪನ್ ಮಾಡಿದ್ರಿ ಅಂದ್ರೆ ಅಲ್ಲೊಂದು ಲೀಸ್ಟ್ ಇರ್ತದ. ಆ ಲೀಸ್ಟ್ ನ ನೋಡಿ ಕಳ್ಸ ನೀವು ನೆಕ್ಸ್ಟ್ ಒಂದಷ್ಟು ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ರಿ. ಅಗೇನ್ ಏನಾದ್ರೂ ಡೌಟ್ಸ್ ಇದ್ದು ಅಂತಂದ್ರ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.